केवी न्यूज में आपका स्वागत है। मैं मुदस्सिर अहमद आपके साथ। 14 नवंबर को यूनिटी चैरिटेबल ट्रस्ट ने अपनी 197वीं मुफ्त आंखों की जांच और कैटरैक्ट ऑपरेशन की एक कैंप पाशा कॉम्प्लेक्स अजीज डबल रोड शांतिनगर में केआर अस्पताल के प्रसिद्ध आंखों के डॉक्टर चेतन कुमार के नेतृत्व में रखी गई थी। इस कैंप को चलाने के लिए पाशा इलेक्ट्रिकल एंड बोरवेल के मालिक नियमत पाशा ने स्वयं अपनी ओर से इस कैंप के खर्च का बेड़ा उठाया और काप टूर्स इंटरनेशनल हज उम्रा सर्विस ने इस काम में हिस्सा लिया। 100 से अधिक लोगों ने इस कैंप का लाभ लिया और 10 लोग जो कैटरैक्ट के शिकार थे उन लोगों को मुफ्त ऑपरेशन के लिए अस्पताल ले जाया गया। आइए देखते हैं इस मौके पर डॉक्टर चेतन कुमार ने आंखों की सुरक्षा को लेकर लोगों से क्या कहा। ಈಗ ಬಲಗಡೆ ಕಣ್ಣು ಆಪರೇಷನ್ ಆಗಿದೆ ಆಲ್ರೆಡಿ, ಎಡದ ಕಣ್ಣು ಹಾಕ್ಬೇಕು ಮಾಡ್ಕೊಡ್ತೀನಿ. ಲಿಸ್ಟ್ ಮಾಡ್ಕೊಳ್ಳಿ, ಅವ್ರು ಯಾವಾಗ ಮಾಡಿಸ್ಕೊತಾರೆ ಮಾಡ್ಕೊಡ್ತೀನಿ. ಓಕೆ ಮಾಡ್ಕೊಡ್ತೀವಿ ಎಲ್ಲರಿಗೂ. ದೂರ ಮರ್ಚೆಂಟ್ ಸರ್ ಹತ್ರ ಮಾತಾಡ್ಕೊಡ್ತೀವಿ. ಮಂಜುನಾಥ್ ಸರ್ ಕರೀರಿ. ತೋರಿಸಿರಲ್ಲ ಫಸ್ಟು सर, पिछले कई सालों से आप जो है कैटरैक्ट के ऑपरेशंस करते आ रहे हैं। अब तक हजारों की तादाद में आप कर चुके हैं। हम आपको जो है बधाई देते हैं और उम्मीद करते हैं कि आपका नाम भी गिनीज बुक ऑफ वर्ल्ड रिकॉर्ड में शामिल हो। आज यहाँ पे 197th कैंप जो है यूनिटी चैरिटेबल ट्रस्ट की ओर से रखी गई है, जिसके स्पॉन्सर्स पाशा बोरवेल और काब इंटरनेशनल टूर्स एंड ट्रैवल्स हज उम्रा सर्विस की ओर से रखा गया है। आप यहाँ पे विजिट के लिए आए हुए हैं, आपकी टीम आई हुई है। इस मौके पर आप क्या कहना चाहते हैं सर? ಸಭೆಗೂ ಎಲ್ಲರಿಗೂ ನಮಸ್ಕಾರ, ಸಲಾಂ ಅಲೈಕುಂ. ಏನಂದ್ರೆ ನಾವು ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಕೇರ್ ಹಾಸ್ಪಿಟಲ್ ಆಗ ಜಿಲ್ಲಾ ಅಂಧತ್ವ ನಿಯಂತ್ರಣ AHO ಆಫೀಸ್ ಕಡೆಯಿಂದ ಉಚಿತವಾಗಿ ನೇತ್ರ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆನ ಕೇರ್ ಹಾಸ್ಪಿಟಲ್ ಮಾಡ್ಕೊಳ್ತಾ ಇದ್ದೀವಿ. ಸೊ ಈಗಾಗಲೇ ನಾವು ವೇರಿಯಸ್ ಸಂಘಗಳೆಲ್ಲ ನಮ್ಮ ಜೊತೆ ಸೇರ್ಕೊಂಡಿದ್ದಾರೆ. ಅದ್ರಲ್ಲಿ ಮೇನ್ ಆಗಿ ಯೂನಿಟಿ ಚಾರಿಟೇಬಲ್ ಟ್ರಸ್ಟ್ ಅದ್ರ ಅಧ್ಯಕ್ಷರಾದಂತಹ ನೂರ್ ಮರ್ಚೆಂಟ್ ಸರ್, ಫಯಾಜ್ ಸರ್, ಜುಲ್ಫಿಕರ್ ಅಹಮದ್ ಅವರು, ಶೌಕತ್ ಅಲಿ ಅವರು, ಇವರೆಲ್ಲ ತುಂಬಾ ಶ್ರಮ ವಹಿಸಿ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. 197ನೇ ಕ್ಯಾಂಪ್ ಆಗಿದೆ. ನಾವು ಕೋವಿಡ್ ಟೈಮ್ ಅಲ್ಲೂ ಕೂಡ ನಿಲ್ಸಿರ್ಲಿಲ್ಲ. ಆಗ್ಲೂ ಕೂಡ ನಾವು ಕಂಟಿನ್ಯೂಸ್ ಆಗಿ ಬಡ ಜನರಿಗೆ, ಹಳ್ಳಿಯವ್ರಿಗೆ, ಇಲ್ಲಿ ಮೊಹಲ್ಲಾದಲ್ಲಿ ಯಾರಿದ್ದಾರೆ ಅವ್ರಿಗೆಲ್ಲ ಉಚಿತವಾಗಿ ಶಸ್ತ್ರಚಿಕಿತ್ಸೆ ಮಾಡ್ಕೊಂಡು ಬಂದಿದ್ದೀವಿ. ಇದು 197ನೇದು. ಅದು ಸಹಾಯಾರ್ಥವಾಗಿ ಕಾಪ್ ಟೂರ್ಸ್ ಮತ್ತೆ ಇಂಟರ್ನ್ಯಾಷನಲ್ ಟ್ರಾವೆಲ್ ಏಜೆನ್ಸಿ ಮತ್ತೆ ಪಾಶಾ ಬೋರಲ್ ಏಜೆನ್ಸಿ ಎಲೆಕ್ಟ್ರಿಕಲ್ಸ್ ಅವರು ಮುಂದೆ ಬಂದು ನಾವು ಇಷ್ಟು ಜನಕ್ಕೆ ಫ್ರೀ ಆಗಿ ಮಾಡಿಸ್ತೀವಿ, ನಾವು ಇದಕ್ಕೆ ಯಾರು ಬಡವರು ಇದ್ದಾರೆ ಅವ್ರ ಕಣ್ಣೆದುರುಗಡೆ ದಿನ ಬಂದು ಹೋಗ್ತಾರೆ, ಎಷ್ಟೋ ಜನ ಪರ್ಚೇಸಿಂಗ್ ಇದಕ್ಕೆಲ್ಲ ಅಂತ ಬಡವರು ಅವ್ರ ಏರಿಯಾದಲ್ಲಿ ಇದ್ದಾರೆ ಅಂತ ಅವರು ಸಜೆಸ್ಟ್ ಮಾಡಿದ್ರಿಂದ ನೂರ್ ಮರ್ಚೆಂಟ್ ಸರ್ ಮತ್ತೆ ನಾವೆಲ್ಲ ಸೇರ್ಕೊಂಡು ಇಲ್ಲಿ ಉಚಿತವಾಗಿ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಇವತ್ತು ನಡೀತಾ ಇದೆ. ಮತ್ತೆ ಕರ್ನಾಟಕನೂ ಕೂಡ ಅವ್ರಿಗೆ ವಿತರಣೆ ಮಾಡಲಾಗ್ತಾ ಇದೆ. ಸೊ ಅವ್ರಿಗೊಂದು ಧನ್ಯವಾದ ಮತ್ತೆ ಥ್ಯಾಂಕ್ಸ್ ನಾನು ಹೇಳ್ತೀನಿ. ಇದೇ ತರ ತುಂಬಾ ಜನ ಮುಂದೆ ಬಂದು ಇಂತ ಬಡವರಿಗೆಲ್ಲ ಅನುಕೂಲ ಆಗೋ ರೀತಿ ಒಂದು ಉಚಿತ ಸೇವೆ ಮಾಡ್ತಾ ಇರೋ ನಮ್ಮ ಜೊತೆ ಸಹಾಯ ಯೋಗದೊಂದಿಗೆ ಎಲ್ಲರಿಗೂ ಇದೇ ತರ ಏನ್ ಕಂಟಿನ್ಯೂ ಮಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಯುನಿಟಿ ಚಾರಿಟೇಬಲ್ ಟ್ರಸ್ಟ್ 197 ಕ್ಯಾಂಪ್ ಆಗಿದೆ. ಇನ್ನೂ ಹೆಚ್ಚಾಗಿ ಕ್ಯಾಂಪ್ಗಳನ್ನ ಮಾಡಿ ಬಡವರಿಗೆ, ಯಾರು ಶ್ರಮಿಕರಿದ್ದಾರೆ ಇಲ್ಲೆಲ್ಲ ನೋಡಿ ಎಲ್ಲರೂ ಕೆಲಸ ಮಾಡೋ ಅಂತಾರೆ, ಯಾರು ಕೊಡ್ತಿಲ್ಲ. ಎಲ್ಲರಿಗೂ ಬಡವರಿರೋರ್ಗೆ ಮಾಡ್ಕೊಡೋಣ. ಗ್ಯಾರೇಜ್ ಅಲ್ಲಿ ವರ್ಕ್ ಮಾಡೋರು, ಈ ಬೇರೆ ಕೆಲಸ ಮಾಡೋರು ಅಂತವ್ರು, ಯಾರು ಪರಿಶ್ರಮದಲ್ಲಿದ್ದಾರೆ ಅವ್ರಿಗೆಲ್ಲರೂ ದುಡ್ಡು ಕೊಟ್ಟು ಪ್ರೈವೇಟ್ ಅಲ್ಲಿ ಮಾಡಿಸ್ಕೊಳಕ್ಕಾಗಲ್ಲ. ಯಾರಿಗೆ 10,000, 20,000, 30,000, 50,000 ಕೊಟ್ಟು ಮಾಡ್ಸಕ್ಕಾಗಲ್ಲ. ಅಂತವ್ರನ್ನೆಲ್ಲ ಫ್ರೀ ಆಗಿ ನಾವು ಇಲ್ಲಿ ಕೇರ್ ಹಾಸ್ಪಿಟಲ್ ಅಂತ ಸೆಲೆಕ್ಟ್ ಆದಾರ ಬ್ಯಾಚ್ ವೈಸ್ ಸ್ವಲ್ಪ ಜನ ನಾವು ಚಿಕ್ಕವಾಗಿ ಶಸ್ತ್ರಚಿಕಿತ್ಸೆ ಮಾಡ್ಕೊಡ್ತೀವಿ, ಕನ್ನಡಕನು ವಿತರಣೆ ಮಾಡ್ಕೊಡ್ತೀವಿ. ಸೊ ಎಲ್ಲರೂ ಸಾರ್ವಜನಿಕರು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನಾನು ಇದನ್ನ सर स्कूल में पढ़ने वाले बच्चे और कॉलेज में पढ़ने वाले युवा आज हर जो है मोबाइल के अंदर अपने बहुत सारा वक्त लगाता है। क्या इसका बुरा परिणाम हो रहा है क्या सर आंखों पर?
ಏನಾಗುತ್ತೆ ಅಂದ್ರೆ ಈಗ ಎಲ್ಲರಿಗೂ ಈಗ ಕಂಪ್ಯೂಟರ್ ಈಗ ಹಿಂದಿನ ಕಾಲದಲ್ಲಿ ಬಿಫೋರ್ 2000 ಎಲ್ಲ ಬೋರ್ಡ್ ಮೇಲೆ ಬರೆದು ಬಿಟ್ಟು ನಾವು ಮೇಷ್ಟ್ರು ಪಾಠ ಮಾಡಿದ್ದನ್ನ ಮಾಡೋ ಹಾಗಿತ್ತು. ಈಗ ಹೇಗಾಗ್ಬಿಟ್ಟಿದೆ ಅಂದ್ರೆ ಎಲ್ಲಾರ ಮನೇಲೂ ಮೊಬೈಲ್, ಒಂದೊಂದ್ ಮಕ್ಳಿಗೂ ಮೂರ್ ಮೊಬೈಲ್ ಇರುತ್ತೆ. ಅಪ್ಪಂದು ಮೊಬೈಲು, ಅಮ್ಮನ ಮೊಬೈಲ್ ಬೇಕು, ಅಕ್ಕ ತಂಗಿಯರ ಮೊಬೈಲ್ ಬೇಕು. ಮಕ್ಳು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ತೀಕ್ಷ್ಣವಾಗಿ ಕಣ್ಣನ್ನ ಹತ್ರ ಹಿಡ್ಕೊಂಡು ನೋಡ್ತಾರೆ. ಫಸ್ಟ್ ಅದು ಹತ್ರದಿಂದ ನೋಡೋದನ್ನ ಬಿಡ್ಬೇಕು. ಆಮೇಲೆ ಕಣ್ಣನ್ನ ಹೀಗೇ ಕಣ್ಬಿಟ್ಟು ನೋಡ್ತಾರೆ, ಅದು ತಪ್ಪಿರುತ್ತೆ. ಸೊ ಒಂದು ಈಗ ಹೊಸದಾಗಿ ಸರ್ಕಾರದವರು 2020 ಫಾರ್ಮುಲಾ ಅಂತ ಏನು ಮಾಡಿದ್ದಾರೆ, 2020 ಕ್ರಿಕೆಟ್ ತರ 2020 ಫಾರ್ಮುಲಾ, 20 ನಿಮಿಷಕ್ಕಿಂತ ಜಾಸ್ತಿ ಮಕ್ಕಳು ಕಂಪ್ಯೂಟರ್ ಆಗ್ಲಿ ಅಥವಾ ಮೊಬೈಲ್ ಆಗ್ಲಿ ಅದನ್ನ ಬಳಸಬಾರದು. ಆ 20 ನಿಮಿಷ ಆದ್ಮೇಲೆ ಒಂದು 20 ಸೆಕೆಂಡ್ ಗ್ಯಾಪ್ ಕೊಟ್ಬಿಟ್ಟು ದೂರದಲ್ಲಿ 20 ಮೀಟರ್ಗಿನ್ನ ದೂರ ಇರೋ ಅಂತ ಜಾಗನ ಸ್ವಲ್ಪ ನೋಡ್ಕೊಂಡು ಕಿಟಕಿ ಹತ್ರ ಹೋಗಿ ಎಲ್ಲ ನೋಡ್ಕೊಂಡು ಮತ್ತೆ ವಾಪಸ್ ಬಂದು ಕಂಪ್ಯೂಟರ್ ಸ್ಟಡಿ ಮಾಡಬಹುದು, ಆತರ ಮಾಡಬಹುದು. ಇದಕ್ಕೆ 2020 ಫಾರ್ಮುಲಾ ಅಂತಾರೆ. ಕಣ್ಣಿಗೆ ಸ್ವಲ್ಪ ಬ್ರೇಕ್ ಕೊಡ್ಬೇಕು, ಆಯ್ತಾ. ನಾವು ಕಂಟಿನ್ಯೂಸ್ ಆಗಿ ಅಲ್ಲಿ ವಿದ್ಯೆ ಅಥವಾ ಲ್ಯಾಪ್ಟಾಪ್, ಮೊಬೈಲ್ ಅದೆಲ್ಲ ನೋಡ್ತಾ ಇದ್ರೆ ಸ್ವಲ್ಪ ಸ್ಟ್ರೆಸ್ ಆಗುತ್ತೆ, ಕಣ್ಣಲ್ಲಿ ಒಣಗ ಅಂತದಿರುತ್ತೆ. ಮನೇಲೆಲ್ಲ ಧೂಳು, ರೂಫ್ ಗೀಫ್ ಏನಿದೆ ಅದೆಲ್ಲ ಧೂಳು ಎಲ್ಲಾನು ನಾವು ಕ್ಲೀನ್ ಮಾಡ್ಬೇಕು. ಜೊತೆಗೆ ಫ್ಯಾನ್ ನ ಬರುವಂತ ತಿರ್ಗೋ ತರ ಮಾಡ್ಬಾರ್ದು. ಫ್ಯಾನ್ ನ ಇತಿಮಿತಿ ನೋಡ್ಕೋಬೇಕು. ಎಷ್ಟೋ ಜನ ಆಫೀಸಲ್ಲಿ ಏನಾಗುತ್ತೆ ಅಂದ್ರೆ ಅವ್ರು AC ಹಾಕಲ್ಲ. AC ಹಾಕಿದ್ರೆ ಸ್ವಲ್ಪ ಸೂತನಿಂಗ್ ಎಫೆಕ್ಟ್ ಇರುತ್ತೆ. ಫ್ಯಾನ್ ತಲೆ ಮೇಲೆ ಬಿದ್ಬಿಟ್ರೆ ಕಣ್ಣೆಲ್ಲ ಒಣಗೋಗ್ಬಿಡುತ್ತೆ, ಡ್ರೈ ಐಸ್ ಅಂತ ಆಗುತ್ತೆ. ಕಣ್ಣು ಯಾವಾಗ ಒಣಗುತ್ತೆ ಆಗ ಇಲ್ಲಿ ನರಗಳು ಇಂಪಲ್ಸ್ ಎಲ್ಲ ಹೋಗುತ್ತೆ, ಹಣೆ ಉಬ್ಬಲ್ ನೋವು ಬರುತ್ತೆ, ತಲೆ ಒಳಗಡೆ ನೋವಾದಂಗಾಗುತ್ತೆ, ಸುಸ್ತಾಗುತ್ತೆ, ದಣಿವಾಗುತ್ತೆ, ಬುಕ್ ಓದೋದಕ್ಕೆ ಇಂಟ್ರೆಸ್ಟ್ ಆಗಲ್ಲ, ಲ್ಯಾಪ್ಟಾಪ್ ನೋಡಕ್ ಇಂಟ್ರೆಸ್ಟ್ ಆಗಲ್ಲ, ಹೆಡ್ಏಕ್ ಬರುತ್ತೆ. ಮತ್ತೆ ಅವರು ತಲೆನ ಇದು ಪೈನ್ ಮತ್ತೆ ಮತ್ತೆ ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಸಾರ್ವಜನಿಕರು ಬಿಗಿನಿಂಗ್ ಹಂತದಲ್ಲೇ ಇದನ್ನ ಅವಾಯ್ಡ್ ಮಾಡ್ಬೇಕು ಅಂತ ಹೇಳೋದಕ್ಕೆ ನಾವು ಸಜೆಸ್ಟ್ ಮಾಡ್ತೀವಿ. ಯಾರಿಗೆ ದೃಷ್ಟಿ ಸಮೀಪದ ದೂರದೃಷ್ಟಿ ಅದೆಲ್ಲ ಇರುತ್ತೆ, ಟಿವಿಲಿ ಕೆಳಗಡೆ ಅಕ್ಷರ ಓದಕ್ಕಾಗಲ್ಲ, ಅಥವಾ ಇದನ್ನ ತುಂಬಾ ದೂರ ಇಟ್ಕೊಂಡು ವಯಸ್ಕರರು ನೋಡೋಂಥದ್ದು, ಮಕ್ಕಳು ಹತ್ರ ಇಟ್ಕೊಂಡು ನೋಡೋಂಥದ್ದು, ಆ ತರದ್ ಏನಿರುತ್ತೆ ಅದನ್ನ ನಾವು ನಿಯರ್ ಬೈ ಸಮೀಪದಲ್ಲಿ ನಮ್ಮ ಕೇರ್ ಹಾಸ್ಪಿಟಲ್ಗೋ ಅಥವಾ ಎಲ್ಲಿದ್ದಾರೆ ಈ ಸ್ಪೆಷಲಿಸ್ಟ್ ಅಲ್ಲಿ ತೋರಿಸ್ಕೊಡಿ ಅಂತ ನಾನು ಹೇಳೋದಕ್ಕೆ ಸಜೆಸ್ಟ್ ಪಡ್ತೀನಿ. ನೈಟ್ ನಿದ್ದೆ ಮಾಡೋ ಟೈಮಲ್ಲೂ ಅಷ್ಟೇ ಕಣ್ಣನ್ನ ಸ್ವಲ್ಪ ಉಗುರು ಬೆಚ್ಚಾಗಿರೋ ನೀರು ತಣ್ಣೀರಲ್ಲಿ ತೊಳ್ಕೊಂಡು ಕ್ಲೀನ್ ಮಾಡ್ಕೊಂಡು ಆಮೇಲೆ ಮಲ್ಗಿ. ಯಾಕಂದ್ರೆ ಇಲ್ಲೆಲ್ಲ ರೋಡ್ ಪಕ್ಕನೇ ಎಲ್ಲ ಇದಾರೆ ಸ್ಕೂಲ್ಗಳು, ಮಕ್ಕಳು ಓಡಾಡ್ತಿರ್ತವೆ, ಕಣ್ಣಲ್ಲೆಲ್ಲ ಧೂಳು ಅದೆಲ್ಲ ಬಿದ್ದಿರುತ್ತೆ. ಸೊ ಧೂಳು ಡಸ್ಟ್ ಎಲ್ಲ ಇರೋ ಅಂತದನ್ನ ಕ್ಲೀನ್ ಮಾಡ್ಕೋಬೇಕಾಗುತ್ತೆ. ಕ್ಲೀನ್ ಮಾಡ್ಕೊಂಡು ಯಾವ್ದೇ ಆಗ್ಲಿ ಸ್ಕೂಲಲ್ಲಿ ಟೀಚರ್ಸ್ ಪ್ರತಿ ಮಕ್ಕಳಿಗೂ ಕೂಡ ಮನೆಗೆ ನಿದ್ದೆ ಮಾಡಕ್ಕಿಂತ ಮುಂಚೆ ಕಣ್ಣನ್ನು ತೊಳ್ಕೊಂಡ್ ಮಾಡಿ ಅಂತ ನಾವು ಹೇಳ್ಬೇಕಾಗುತ್ತೆ. ಇಲ್ಲ ಅಂತ ಅಂದ್ರೆ ಅದು ನೈಟ್ ಎಲ್ಲ ಅಲ್ಲಿ ಅಲರ್ಜಿಕ್ ರಿಯಾಕ್ಷನ್ ಆಗಿ ಓವರ್ ದ ಟೈಮ್ ಅದು ಪ್ರಾಬ್ಲಮ್ ಆಗುತ್ತೆ, ಕಾರ್ನಿಯಾ ಪ್ರಾಬ್ಲಮ್ ಆಗುತ್ತೆ, ಒಮ್ಮಲ್ ಕೆರಟೋಸಿಸ್ ಆಗುತ್ತೆ, ಅಟೋಪಿಕ್ ಕಾರ್ನಿಯಲ್ ಒಬೆಸಿಟಿ ಆಗುತ್ತೆ. ಸೊ ಸಾರ್ವಜನಿಕರು ಕಣ್ಣಿನ ಬಗ್ಗೆ ಹೆಚ್ಚಿನ ಕಾಳಜಿ ವಹಿಸಬೇಕು. ಒಳ್ಳೆ ಫ್ರೂಟ್ಸ್, ವೆಜಿಟೇಬಲ್ಸ್, ಮೀನು ಪದಾರ್ಥಗಳು, ಗ್ರೀನ್ ಲೀಫಿ ವೆಜಿಟೇಬಲ್ಸ್, ಹಣ್ಣುಗಳು ಅವೆಲ್ಲ ತಿಂದ್ರೆ ದೃಷ್ಟಿನ ಚೆನ್ನಾಗಿ ಇಟ್ಕೋಬಹುದು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. आने वाले दिनों में आप लोग और ज्यादा से ज्यादा लोगों की सेवा करें, ये शुभकामनाएं देते हुए हम आपका धन्यवाद करते हैं. ಎಲ್ಲರಿಗೂ ನಮಸ್ಕಾರ. ಈ ದಿನಾಂಕ 14/11/2024 ಗುರುವಾರ ಯುನೈಟೆಡ್ ಚಾರಿಟೇಬಲ್ ಟ್ರಸ್ಟ್ ಮತ್ತು ಸಹಾರಾ ಇಸ್ಲಾಮಿಯಾ ಟ್ರಸ್ಟ್ ವತಿಯಿಂದ ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾಲಯ ಘಟಕ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರವನ್ನು ಹಾಗೂ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದೆ. ಈ ಶಿಬಿರವು ಪಾಷಾ ಟೂರ್ಸ್ ಅಂಡ್ ಟ್ರಾವೆಲ್ ಇಂಟರ್ನ್ಯಾಷನಲ್ ಇವರ ನೇತೃತ್ವದಲ್ಲಿ ನಡೆಯುತ್ತಿದೆ. ಈ ಶಿಬಿರದಲ್ಲಿ ಪರೀಕ್ಷಿಸಲಾಗುವ ಕೆಲವು ಕಣ್ಣಿನ ರೋಗಗಳು ಈ ರೀತಿ ಇವೆ: ಕಣ್ಣಿನ ಪೊರೆ, ಗ್ಲಾಕೋಮಾ, ನೀರು ಸೋರುವಿಕೆ, ಕಣ್ಣಿನಲ್ಲಿ ಗೀಜು ಬರುವುದು, ಹತ್ತಿರ ಮತ್ತು ದೂರದೃಷ್ಟಿ ದೋಷ, ವಾರೆ ಕಣ್ಣು, ಕಣ್ಣಿನಲ್ಲಿ ಬಿರುಕು ಉಂಟಾಗುವುದು, ರಾತ್ರಿ ಕೂಡುತನ. ಸುಮಾರು 8 ತರಹದ ಉಚಿತ ಚಿಕಿತ್ಸೆಯನ್ನು ಇಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸಾರ್ವಜನಿಕರೇ, ತಮ್ಮಲ್ಲಿ ಮನವಿ ಏನಂದ್ರೆ, ಈಗಿನ ಕಾಲದಲ್ಲಿ ಎಲ್ಲಾ ಕೆಲಸಗಳು ಸರ್ಕಾರವೇ ಮಾಡಲು ಸಾಧ್ಯವಿಲ್ಲ. ಕೆಲವು ಸಂಘ ಸಂಸ್ಥೆಗಳು, ಸರ್ಕಾರೇತರ ಸಂಘ ಸಂಸ್ಥೆಗಳು ಈ ಕೆಲಸವನ್ನು ಹಮ್ಮಿಕೊಂಡಿವೆ. ಕಾರಣ ಇಷ್ಟೇ, ಬಹಳಷ್ಟು ಜನರಿಗೆ ಬಹಳ ತೊಂದರೆಗಳು ಇರ್ತವೆ. ಅವರುಗಳು ಎಷ್ಟೇ ಕಾಯಿಲೆ ಇದ್ರು ಕೆಲವರು ಆಸ್ಪತ್ರೆಗೆ ಹೋಗಲು ಅವರಿಗೆ ನಿಶಕ್ತರಾಗಿರ್ತಾರೆ, ಆರ್ಥಿಕವಾಗಿ ದುರ್ಬಲರಾಗಿರ್ತಾರೆ. ಆದ ಕಾರಣ ಇದು ನಮ್ಮೆಲ್ಲರ ಜವಾಬ್ದಾರಿ ಎಂದು ತಿಳಿದುಕೊಂಡು ಕೆಲವು ಸಂಘ ಸಂಸ್ಥೆಗಳು ಈ ಒಳ್ಳೆಯ ಕೆಲಸ ಕಾರ್ಯಗಳು ಮಾಡ್ತಾ ಇರ್ತಾರೆ. ಅದರಲ್ಲಿ ಈ ಪಾಷಾ ಬೋರ್ವೆಲ್ಸ್ನವರು ಈ ದಿನ ಈ ಬಹಳ ಮಹತ್ತರವಾದ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ಈ ದಿನ ಯೂನಿಟಿ ಚಾರಿಟಬಲ್ ಟ್ರಸ್ಟ್ ಮೈಸೂರು ಮತ್ತು ಕಾಪ್ ಇಂಟರ್ನ್ಯಾಷನಲ್ ಟೂರ್ಸ್ ಅಂಡ್ ಟ್ರಾವೆಲ್ಸ್, ಹಜ್ ಉಮ್ರಾ ಜಿಯಾರತ್ ಏಜೆನ್ಸಿ ಮತ್ತು ಪಾಷಾ ಬೋರ್ವೆಲ್ ಮತ್ತೆ ಇದರ ಒಂದಿಗೆ
ಕಣ್ಣಿನ ಜಿಲ್ಲಾ ಸಂಚಾರಿ ನೇತ್ರ ಚಿಕಿತ್ಸಾ ಘಟಕ ಮೈಸೂರು, ಕಣ್ಣಿನ ಕೆಆರ್ ಆಸ್ಪತ್ರೆ ಸಹಯೋಗದೊಂದಿಗೆ ಏರ್ಪಡಿಸಿರುವಂತಹ ಉಚಿತ ಕಣ್ಣಿನ ತಪಾಸಣೆ ಮತ್ತು ಕೊನೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಇವತ್ತು ಪಾಷಾ ಕಾಂಪ್ಲೆಕ್ಸ್ ನಲ್ಲಿ ಏರ್ಪಡಿಸಲಾಗಿದೆ. ಇದು ನಮ್ಮ 197ನೇ ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕೊನೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ಆಯೋಜಿಸಲಾಗಿದೆ. ಇದರ ಮೂಲಕ ನಮ್ಮೊಂದಿಗೆ ನಮ್ಮ ಕಣ್ಣಿನ ಕೆಆರ್ ಆಸ್ಪತ್ರೆಯ ಸರ್ಜನ್ ಡಾಕ್ಟರ್ ರೋಹಿತ್ ನಮ್ಮೊಂದಿಗಿದ್ದಾರೆ. ಇವತ್ತು ತಜ್ಞರು, ಅವ್ರಿಗೂ ಕೂಡ ನಾವು ಸ್ವಾಗತವನ್ನು ಬಯಸ್ತೀವಿ. ನಮ್ಮ ಕಣ್ಣಿನ ಅಧಿಕಾರಿಗಳಾದಂತಹ ಡಾಕ್ಟರ್ ಮಂಜುನಾಥ್ ಸರ್ ಅವರಿದ್ದಾರೆ, ಅವರಿಗೂ ಕೂಡ ನಾವು ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಸಿಸ್ಟರ್ ಗೋಬಿ ಅವರು ಕೂಡ ನಮ್ಮೊಂದಿಗಿದ್ದಾರೆ, ಅವರು ಹಾಗೂ ಅವರ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಸ್ವಾಗತ ಬಯಸ್ತೀರಿ. ಇದರ ಜೊತೆಗೆ ನಮ್ಮ ಕಾಮ್ರೇಡ್ ಜಗದೀಶ್ ಸೂರ್ಯ ಅವರು ಆಗಮಿಸಿದ್ದಾರೆ, ಅವರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತೇನೆ. ಹಾಗೆಯೇ ಕಾಮ್ರೇಡ್ ಎಲ್ ಜಗನ್ನಾಥ್ ಸರ್ ಅವರು ಕೂಡ ನಮ್ಮೊಂದಿಗಿದ್ದಾರೆ ಇವತ್ತು, ಅವ್ರಿಗೂ ಕೂಡ ನಾನು ಸ್ವಾಗತವನ್ನು ಬಯಸ್ತಾ, ನಮ್ಮ ಇವತ್ತಿನ ಈ ಒಂದು ವಿಶೇಷವಾದಂತಹ ಶಿಬಿರವನ್ನು ಏರ್ಪಡಿಸಿರುವಂತಹ ಜನಾಬ್ ಮೊಹಮ್ಮದ್ ನ್ಯಾಮತ್ ಪಾಷಾ ಸಾಹೇಬ್ ಅವರು, ಈ ಪಾಷಾ ಕಾಂಪ್ಲೆಕ್ಸ್ ಮತ್ತೆ ಪಾಷಾ ಬೋರ್ವೆಲ್ಸ್ ಮಾಲೀಕರು ಆದಂತಹ ಅವ್ರಿಗೂ ಕೂಡ ನಮ್ಮ ಯುನಿಟಿ ಚಾರಿಟೇಬಲ್ ಟ್ರಸ್ಟ್ ಸಂಸ್ಥೆ ವತಿಯಿಂದ ಸ್ವಾಗತ. ಹಾಗೇನೆ ನಮ್ಮ ಮುಸ್ಲಿಂ ಸೌಹಾರ್ದ ಒಕ್ಕೂಟ ಶ್ರೀರಂಗಪಟ್ಟಣ ಇವರು ಸ್ವಲ್ಪ ಎಲ್ಲ ಸ್ನೇಹಿತರು ನಮ್ಮೊಂದಿಗೆ ಆಗಮಿಸಿದ್ದಾರೆ. ಜನಾಬ್ ಅಫ್ಸರ್ ಪಾಷಾ ಸಾಹೇಬ್ ಅವರು ಹಾಗೂ ಜನಾಬ್ ಅಬ್ದುಲ್ ಶುಕೂರ್ ಸಾಹೇಬ್ ಅವರು, ಜನಾಬ್ ಅಯ್ಯೂಬ್ ಅಹಮದ್ ಸಾಹೇಬ್ ಅವರು ಹಾಗೂ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಅಕ್ಬರ್ ಸಾಹೇಬರವರು ಕೂಡ ಆಗಮಿದ್ದಾರೆ. ಅವ್ರಿಗೂ ಕೂಡ ನಾವು ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಬಯಸ್ತಾ, ಈ ಒಂದು ಉಚಿತ ಕಣ್ಣಿನ ತಪಾಸಣೆ ಹಾಗೂ ಕೊನೆ ಶಸ್ತ್ರಚಿಕಿತ್ಸಾ ಶಿಬಿರವನ್ನು ನಾವು ಇದು ಏರ್ಪಡಿಸುತ್ತಾ ಮೈಸೂರು ನಗರ ಮತ್ತು ಜಿಲ್ಲಾದ್ಯಂತ ಪ್ರತಿಯೊಂದು ಕಡೆನೂ ಇದು ಆಯೋಜಿಸ್ತಾ ಬಂದಿದ್ದೀವಿ. ಇದು ಉಚಿತವಾಗಿ ನಿಮ್ಗಿರುವಂತಹ ಕಣ್ಣಿನ ಸಮಸ್ಯೆಗಳು ಯಾವುದೇ ಇರಲಿ, ಕಣ್ಣಿನ ನೀರು ಹೋಗೋದಾಗಲಿ, ಕಣ್ಣಿನ ಉರಿ ಹಾಗೂ ನಿಮ್ಗೆ ಪೊರೆ ಇದ್ದ ಪಕ್ಷದಲ್ಲಿ, ಮತ್ತೆ ಜೊತೆಗೆ ನಿಮ್ಗೆ ಯಾವುದೇ ಎಲ್ಲಾ ಸಮಸ್ಯೆಗಳು ಯಾವ್ಯಾವ್ದಿದೆ, ನೀರು ಸೋರುವಿಕೆ, ಕಣ್ಣಲ್ಲಿ ಗೀಜು ಬರುವುದು, ಹತ್ತಿರ ದೂರದ ದೃಷ್ಟಿ, ಹಾಗೇನೆ ವಾರೆ ಕಣ್ಣು, ಕಣ್ಣಲ್ಲಿ ಬಿರುಕುಂಟಾಗುವಂತಹದ್ದು ಹಲವಾರು ಸಮಸ್ಯೆಗಳು ನಿಮಗೆ ಇರುತ್ತೆ. ಅದು ಬಹುಶಃ ನಾವು ಅದು ಸರಿಯಾಗಿ ನಾವು ನೋಡ್ಕೊಳ್ಳಲ್ಲ. ಭಗವಂತ ದೇಹದಲ್ಲಿ ಅತ್ಯ ಅಮೂಲ್ಯವಾದಂತಹ ದೃಷ್ಟಿ ಇಟ್ಟಿರುವಂತಹ ಅಂಗ ಯಾವುದು?